ತಾಲೂಕಿನ ಕೆಂಗಾನೂರು ಗ್ರಾಮದಲ್ಲಿ ಪರಮ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಕೆಂಗಾನೂರು ಇವರ ಘನ ಅಧ್ಯಕ್ಷತೆಯಲ್ಲಿ ಶ್ರೀ ಸದ್ಗುರು ಕಲ್ಲೆಯಜ್ಜನವರ 86ನೇ ಪುಣ್ಯಾರಾಧನೆ ಮತ್ತು 7 ದಿನಗಳ ಕಾಲ ಸಪ್ತಾಹ ವೇದಾಂತ ಪರಿಷತ್ ಹಾಗೂ ಶ್ರೀ ಕಲ್ಲೆಯಜ್ಜನವರ ಮಠದ ಜಾತ್ರಾ ಮಹೋತ್ಸವ ಇದೇ ತಿಂಗಳು ದಿನಾಂಕ 11-12-2025 ರಿಂದ 18ನೇ ತಾರೀಕಿನವರೆಗೆ ಜರುಗಲಿದ್ದು ಸುಮಾರು 7 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು ಪ್ರತಿದಿನ ಶ್ರೀ ಕಲ್ಲೆಯಜ್ಜನ ಹಾಗೂ ಬಸಯ್ಯಜ್ಜನವರ ಗದ್ದುಗೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಮಂಗಳಾರತಿ ಪ್ರವಚನ ನಾಟಕ ಹಾಗೂ ಅನೇಕ ಪೂಜಾ ವಿಧಿವಿಧಾನ ಕಾರ್ಯಕ್ರಮಗಳು ನಡೆಯಲಿದ್ದು ಕೊನೆಯ ದಿನವಾದ ದಿನಾಂಕ 18ರಂದು ಮಹಾರಥೋತ್ಸವವು ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ದೇವಸ್ಥಾನದ ಇತಿಹಾಸದ ಕುರಿತು ಹಾಗೂ ಸಂಪೂರ್ಣ ವಿವರಣೆಯನ್ನು ಶ್ರೀಗಳು ಹಾಗೂ ಜಾತ್ರಾ ಕಮಿಟಿಯವರು ಹೇಳಿದ್ದು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ಕಲ್ಮೇಶ್ವರ ಕಲ್ಲಯ್ಯಜ್ಜನವರ ಜಾತ್ರಾ ಮಹೋತ್ಸವ 86ನೇ ಪುಣ್ಯಾರಾಧನೆ ಹಾಗೂ ವೇದಾಂತ ಪರಿಷತ್ತು ಸಪ್ತಾಹ ಕಾರ್ಯಕ್ರಮ. ಬಹುಶಃ ಇದು ಹೊಳಿ ಬರುವುದಕ್ಕಿಂತ ಪೂರ್ವದಲ್ಲಿ ಕಲ್ಮೇಶ್ವರ ಅಜ್ಜರಿದ್ರು, ಹೊಳಿ ದಂಡಿ ಮೇಲೆ ತಪಸ್ಸನ್ನ ಮಾಡ್ತಿದ್ರು. ಎಲ್ಲ ಊರಿನ ಪ್ರಮುಖರು ಕೂಡಿ ಕಲ್ಮೇಶ್ವರರ ಜಾತ್ರಾ ಮಹೋತ್ಸವ ಮಾಡ್ಕೊತ ಬಂದಿದ್ರು. ಕಲ್ಲಯ್ಯಜ್ಜನವರು ಇದೇ ಕ್ಷೇತ್ರವನ್ನ ತಮ್ಮ ಕರ್ಮ ಭೂಮಿ ಅಂತ ಮಾಡ್ಕೊಂಡಿದ್ರು. ಇದೇ ಭಾಗದವರು ಹೊಳಿ ದಂಡಿ ಮೇಲೆ ತಪಸ್ಸು ಮಾಡಿ ಈ ಒಂದು ತ್ರಿವಳಿ ಗ್ರಾಮಕ್ಕೆ ಇವರ ಕೃಪೆ ಆಶೀರ್ವಾದ ಇರುತ್ತೆ. ಮುಂದೆ ಬರ್ತಾ ತೇರನ್ನ ಮಾಡಿಸಿದ್ರು. ರಥೋತ್ಸವ ಚಲುವಾಯ್ತು. 86 ವರ್ಷಗಳ ಕಾಲ ವೇದಾಂತ ಪರಿಷತ್ತು ಡೈಲಿ ಕಡಿಮೆ ಅಂತಂದ್ರೆ ಒಂದು 5ರಿಂದ 7-8 ಮಂದಿ ಸ್ವಾಮೀಜಿಗಳು ವೇದಾಂತ ಪ್ರವಚನಕ್ಕೆ ಇರ್ತಾರೆ. ಮತ್ತ 24 ತಾಸು ಬಿಡದೆ ಸಪ್ತಾಹ ಕಾರ್ಯಕ್ರಮ, ಇದೆಲ್ಲ ವ್ಯವಸ್ಥೆ ಹಳೆ ಊರಿನಲ್ಲಿ ಮೊದಲು ಅಲ್ಲೇ ಸಾರ್ವಜನಿಕರಲ್ಲಿತ್ತು. ಮುಂದೆ ಕಲ್ಲಯ್ಯಜ್ಜನ ಮಠವನ್ನ ಸ್ಥಾಪಿಸಬೇಕಾಗಿತ್ತು ಅಂತಂದ್ರೆ ಈ ಊರಿನ ಗ್ರಾಮದ ನಿಂಗನಗೌಡರು ಪಾಟೀಲ್ರು ಇದು ಭೂಮಿಯನ್ನ ದಾನವನ್ನ ಕೊಟ್ಟು ಈಗ ಅವರ ಸುಪುತ್ರರು ಕೂಡ ಸಿದ್ದನಗೌಡರು ಪಾಟೀಲ್ರು, ಚಂದ್ರಗೌಡರು ಪಾಟೀಲ್ರು ಇವರೆಲ್ಲರೂ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ 7 ದಿನಗಳ ಕಾಲ ನಿಂತಿರ್ತಾರೆ. ಹಾಗೆ ಈ ಗ್ರಾಮದ ಎಲ್ಲ ಸಮಾಜದವರು ಅವರಿವರೆನ್ನದೇ ಬೋವಿ ಸಮಾಜದವರು ಇರಬಹುದು, ಇನ್ನೂ ಅನೇಕ ಇಲ್ಲೇ ಮಾಂತಯ್ಯ ಶಾಸ್ತ್ರಿಗಳು ದಿನನಿತ್ಯ ರುದ್ರಾಭಿಷೇಕ ಮತ್ತೇನಾದ್ರೆ ಚೆಂಬೈ ಸ್ವಾಮಿಗಳು ಕೂಡ ಇರ್ತಾರೆ. ಹೀಗೆ ಇವೆಲ್ಲವನ್ನು ವ್ಯವಸ್ಥಿತವಾಗಿ ನಡೆದುಕೊಂಡು ಬರ್ತಾ ಇದೆ. ಕಡಿಮೆ ಅಂತಂದ್ರೆ ದಿನ ಒಬ್ಬೊಬ್ರು ಪ್ರಸಾದ ಪಾಳೆ ಸಾಯಂಕಾಲ 500ರಿಂದ 1000 ಜನಸಂಖ್ಯೆವರೆಗಿನೂ ಈ ಗ್ರಾಮದಲ್ಲಿ ಕೊಡ್ತಾ ಇದೆ. ಅರವಳ್ಳಿ, ಜಾಲಿಕೊಪ್ಪ ಎಲ್ಲ ಗ್ರಾಮಸ್ಥರು ಈ ಜಾತ್ರೆಯನ್ನು ಅದ್ಭುತವಾಗಿ ಮಾಡ್ತಕ್ಕಂಥದ್ದು, ಆಧ್ಯಾತ್ಮವನ್ನು ಹಂಚತಕ್ಕಂಥದ್ದು. ಇಲ್ಲಿ 3 ತ್ರಿವಿಧ ದಾಸು ಅಂತೀವಿ. ಒಂದು ಕಡೆ ಪ್ರಸಾದದ ವ್ಯವಸ್ಥೆ, ಜ್ಞಾನದ ವ್ಯವಸ್ಥೆ. ಇಲ್ಲಿ ಯಾರಾದ್ರೂ SLC ಹುಡುಗರು, PUC ಹುಡುಗರು ಪ್ರಥಮ ಬಂದಿದ್ರೆ ಏನು ಅಂತಂದ್ರೆ ಅವರಿಗೆ ಎಷ್ಟು ಪ್ರೋತ್ಸಾಹಿಸ್ತಕ್ಕಂಥ ಗುಣಗಳು ಈ ಗ್ರಾಮದವ್ರು ಹೊಂದಿದ್ದಾರೆ. ಮತ್ತೆ ಇಲ್ಲಿ ನೌಕರರು ಕೂಡ, ಯಾಕಂತಂದ್ರೆ ಮಿಲಿಟರಿಯರು ಹೆಚ್ಚು ಕಡಿಮೆ ಒಂದು 7-8 ಮಂದಿ ಮಿಲಿಟರಿಯರು, ಆಮೇಲೆ KSRTC ಡ್ರೈವರ್ಗಳು, ಕಂಡಕ್ಟರ್ಗಳು. ಸಮೃದ್ಧಿ ಆಗೈತಿ ಅಂತಂದ್ರೆ ಅದು ಯಾರ್ದು ಕೃಪೆ ಅಂತಂದ್ರೆ ಕಲ್ಲಯ್ಯಜ್ಜನವರ ಕೃಪೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದೆ. ಇದು ಇನ್ನಷ್ಟು ಏನು ಅಂತಂದ್ರೆ ಈ ಗ್ರಾಮದಲ್ಲಿ ಇನ್ನಷ್ಟು ಆಧ್ಯಾತ್ಮ ನೆಲೆ ಊರ್ಲಿ ಅಂತಕ್ಕಂಥ ಮಾತುಗಳು. ಮತ್ತ 7 ದಿನಗಳು ಈ ವರ್ಷ 18ನೇ ತಾರೀಕಿಗೆ ರಥೋತ್ಸವ ಇಲ್ಲಿ ನಾಡಿನ ಅನೇಕ ಹಳ್ಳಿಗಳಿಂದ, ಕುಂದಗೋಳ ತಾಲೂಕಿನಿಂದ ಬರ್ಬೋದು, ಆಮೇಲಿಂದ ಹಾವೇರಿ ತಾಲೂಕಿನಿಂದ ತಳಸದ ಗ್ರಾಮದಿಂದ ಭಕ್ತರು ಬರ್ತಾ ಇದ್ದಾರೆ. ಇಲ್ಲೇ ಸೌಂದತ್ತಿ ತಾಲೂಕು ದಡಿನಗರ ಕೊಪ್ಪದಿಂದ ಭಕ್ತರು ಬರ್ತಾ ಇದ್ದಾರೆ. ನವಲಗುಂದ ತಾಲೂಕು ಆರೇಕುರಟ್ಟಿಯಿಂದ ಭಕ್ತರು ಬರ್ತಾ ಇದ್ದಾರೆ. ಮತ್ತೆ ಸಂಗೀತ ಈ ಗ್ರಾಮದಲ್ಲಿ ರೇಡಿಯೋ ಸ್ಟಾರ್ಗಳು ಕಲ್ಮೇಶ್ವರ ಮತ್ತು ವಿಠಲ್ ದೇವರು ಗುಡಿ ಭಜನಾ ಸಂಘದವರಿದ್ದಾರೆ. ಧಾರವಾಡ ರೇಡಿಯೋ ಸ್ಟಾರ್ ಇದಕ್ಕೆ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಹಾಡಿದವರಿದ್ದಾರೆ. ಅಷ್ಟೇ ಅಲ್ಲ, ಈ ವರ್ಷನೂ ಕೂಡ ಕಲಾಮೇಳಗಳು ಬರ್ತಾ ಇದ್ದಾವೆ. ಸದ್ಗುರು ಶಿವಾನಂದ ಮಠದ ಕಲಾಮೇಳಗಳು ಬರ್ತಾ ಇದ್ದಾವೆ. ಇದೆಲ್ಲವನ್ನು ಕ್ರೋಢೀಕರಿಸಿ ಒಳ್ಳೆಯ ಒಂದು ಸಂಸ್ಕಾರ ಇದ್ದೂರು ಯಾವ್ದಾರ ಇದೆ ಅಂತಂದ್ರ ಅದು ಕೆಂಗಾನೂರು ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಇದು ಈಗಾಗಲೇ ನಾನು ಕೂಡ ಇಲ್ಲಿಗೆ ಬಂದು 12ನೇ ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದೇವೆ. ಇಲ್ಲಿ ಯಾರದೇ ವೈಷಮ್ಯಗಳಿಲ್ಲ, ತಾರತಮ್ಯಗಳಿಲ್ಲ. ಜಾತಿ ಮತಗಳು ಒಂದೊಂದು ಕಡೆ ಮಠಗಳಲ್ಲಿ ಒಳಗ್ ಬಿಟ್ಕೊಳ್ಳಲ್ಲ, ಆದ್ರೆ ಇಲ್ಲಿ ಹಾಗಲ್ಲ. ಎಲ್ಲರೂ ಕೂಡಿ ಮಾಡ್ತಕ್ಕಂಥದ್ದು. ದಿನ ಒಬ್ಬೊಬ್ರು ಪ್ರಸಾದವನ್ನ ಹಿಡಿದಿರ್ತಾರೆ. ನಿನ್ನೆ ಅದೇ ತಲ್ಲೂರ್ ಅಂತೇಳಿ ಮುಸ್ಲಿಮ್ಸ್ ಹುಡುಗ ಪ್ರಸಾದವನ್ನ ಮಾಡಿಸಿದ್ರು. ಹಿಂಗೆಲ್ಲರೂ ಪ್ರಸಾದವನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಈ ಊರಲ್ಲಿ ಇನ್ನೂ ಸಂಸ್ಕೃತಿ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸಾಕಷ್ಟು ಜಾತ್ರೆಗಳನ್ನು ಮಾಡ್ತಾ ಇದ್ದೇವೆ, ಆದ್ರೆ ಈ ಊರಲ್ಲಿ ಎಲ್ಲರೂ ಕೂಡಿ ಮಾಡ್ತಕ್ಕಂಥ ಜಾತ್ರೆ ಯಾವ್ದಾರ ಇದೆ ಅಂತಂದ್ರ
ಅದು ಕಲ್ಲಯ್ಯಜ್ಜನ ಜಾತ್ರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೇವೆ. ಇಲ್ಲಿವರೆಗೆ ಇಂಚಲ ಭಾರತೀಯ ಅಜ್ಜರು ಇದರ ಸಾನ್ನಿಧ್ಯವನ್ನು ವಹಿಸ್ತಿದ್ದಾರೆ. ಆಮೇಲೆ ಗರಗ, ಇದು ಬಹುಶಃ ಕಲ್ಲಯ್ಯಜ್ಜನವರು ಗರಗದ ಪರಂಪರೆ ಶಿಷ್ಯರು. ಕಲ್ಲಯ್ಯಜ್ಜನವರು ಇವತ್ತು ಕೂಡ ನಾಳಿನೂ ಕೂಡ ಗರಗದ ಶ್ರೀಗಳು 15ನೇ ತಾರೀಕಿಗೆ ಇಲ್ಲಿ ಪ್ರವಚನವನ್ನ ನೀಡ್ತಾ ಇದ್ದಾರೆ. ಕೊನೆಯ ದಿನ ಗರಗದ ಕೃಪೆಯಿಂದಲೇ ಈ ತೇರು ಅವರ ಹಸ್ತಕೃಪದಿಂದ ತೇರನ್ನ ಸಾಗ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ, ಇನ್ನೂ ಅನೇಕ ಸದ್ಭಕ್ತರು, ಸುತ್ತಹಳ್ಳಿಯ ಎಲ್ಲ ಸದ್ಭಕ್ತರು ಈ ಜಾತ್ರೆಗೆ ಬಂದು ಈ ರಥ ಉತ್ಸವಕ್ಕೆ ಒಂದು ಮೆರಗನ್ನ ತಂದುಕೊಳ್ಳಿ ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಇಲ್ಲಿ ಕೂತಂತದ್ದು ಇಲ್ಲಿ ಸಿದ್ದನಗೌಡರು ಪಾಟೀಲ್ರು, ಚಂದ್ರಗೌಡರು ಪಾಟೀಲ್ರು, ಮತ್ತೆ ನಮ್ಮ ಪರಮೇಶ್ ಬೋವಿ ಅವರು, ನಮ್ಮ ಅರವಳ್ಳಿ ಶಿಕ್ಷಕರು ನೋಡ್ರಿ, ಇವರೆಲ್ಲರೂ ಕೂಡ ಇಲ್ಲಿ ಇರ್ತಾರೆ. ಅದಕ್ಕೆ ಇಲ್ಲಿ ಎಲ್ಲರೂ ಕೂಡಿ ಒಂದಾಗಿ ಮಾಡ್ತಕ್ಕಂಥ ಈ ಜಾತ್ರೆ ಮತ್ತೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ವಾಕ್ ಪುಷ್ಪಗಳನ್ನ ಸದ್ಗುಳ ಪದಕ ಅರ್ಪಿಸ್ತಾ ಇದ್ದೇನೆ. ಶ್ರೀ ಕಲ್ಲಯ್ಯಜ್ಜನವರ ಮಠದ ಜಾತ್ರಾ ಒಂದು ಕಾರ್ಯಕ್ರಮ 11ನೇ ತಾರೀಕಿನಿಂದ ಪ್ರಾರಂಭವಾಗಿ 18ನೇ ತಾರೀಕುವರೆಗೆ ಮುಕ್ತಾಯವಾಗ್ತದೆ. ಅಂದ್ರೆ ಅವತ್ತಿನ ದಿವಸ ತೇರು ರಥೋತ್ಸವ ಇರ್ತತಿ. ಈಗ ಈ 7 ದಿವಸ ಕಾರ್ಯಕ್ರಮದಲ್ಲಿ ಒಂದು ಸಪ್ತಾಹ ಕಾರ್ಯಕ್ರಮ ಇರ್ತೈತಿ. ಅದರಲ್ಲಿ ಈ ಎಲ್ಲಾ ಶ್ರೀಗಳು ತಮ್ಮ ಒಂದು ಆಶೀರ್ವಚನ ಆಗ್ಲಿ, ಒಂದು ವೇದಾಂತದ ಕುರಿತು ಎಲ್ಲ ಒಂದು ವಿಷಯಗಳನ್ನ ಚರ್ಚೆ ಮಾಡ್ತಾರ. ಮತ್ತು ಇಲ್ಲಿ 2 ಎಳೆ ಪ್ರಸಾದ ವ್ಯವಸ್ಥೆಯು ಕೂಡ ಇರ್ತತಿ. ಮತ್ತ ಇದರಲ್ಲಿ ವಿಶೇಷ ಏನಂತಂದ್ರ ಒಂದು 7 ದಿವಸಗಳ ಪರ್ಯಂತ ವೀಣಾ ಸೇವೆ, ಆ ಒಂದು ಸೇವೆ ನಿರಂತರವಾಗಿ ಓಂ ನಮಃ ಶಿವಾಯ ಅಂತಕ್ಕಂಥದ್ದು ಪ್ರಾರಂಭ ಇರ್ತತಿ. ಇನ್ನ 18ನೇ ತಾರೀಕು ದಿವಸ ರಥೋತ್ಸವ ಇರ್ತತಿ. ಆ ರಥೋತ್ಸವ ದಿವಸ ಎಲ್ಲಾ ಮಹಾಪ್ರಸಾದ ವ್ಯವಸ್ಥೆನೂ ಕೂಡ ಇರ್ತತಿ. ಅದರಲ್ಲಿ ಎಲ್ಲ ಅರವಳ್ಳಿ, ಜಾಲಿಕೋಪ್, ಕೆಂಗಾನೂರ್, ನಯಾನಗರ್ ಎಲ್ಲಾ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ತೇವೆ ಅಂತ ಹೇಳಿ ನಾವು ನಿಮಗೆ ತಿಳಿಸ್ತೇವೆ. ಸಚ್ಚಿದಾನಂದ ಗಣಪ್ರದೀಪ್ತ ಅಧ್ಯಾತ್ಮ ವಿದ್ಯಾ ಪ್ರಬೋಧ ಸ್ವರೂಪಂ ತಾಪತ್ರಯಾದಿಹರಣ ಪ್ರತಾಪಂ ಮಡಿವಾಳ ಶಿವಯೋಗೇಶ್ವರ ಗುರುನಮಾಮಿ. ಕೆಂಗಾನೂರ್ ಗ್ರಾಮದ ಕಲ್ಲಯ್ಯಜ್ಜನವರ ಮಠದ ಜಾತ್ರಾ ಮಹೋತ್ಸವ 86ನೆಯ ಜಾತ್ರಾ ಮಹೋತ್ಸವ, ಪುಣ್ಯಾರಾಧನೆ ಹಾಗೂ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಈ 11-12-2025 25ರಿಂದ 12-12-2020ರವರೆಗೆ ಕಲ್ಲಯ್ಯಜ್ಜನವರ ಮಠದ ಜಾತ್ರಾ ಮಹೋತ್ಸವ ಈ 86 ವರ್ಷಗಳ ಕಾಲ ನಡೆದು ಬಂದಿರುತ್ತದೆ. ಆದ ಕಾರಣ ಈ ಕಾರ್ಯಕ್ರಮವು ಶ್ರದ್ಧಾನಂದ ಮಹಾಸ್ವಾಮಿಗಳ ಸ್ವ ಇಚ್ಛೆಯಿಂದ ನಡೆದು ಬಂದ ಕಾರ್ಯಕ್ರಮವಾಗಿರುತ್ತದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳು ಸಾಧು ಸಂಸ್ಥಾನ ಮಠ ಇಂಚಲ್ ಇವರ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ. ಮತ್ತು ಗರಗದ ಶ್ರೀಗಳಾಗಿರುವ ಆತ್ಮಾನಂದ ಮಹಾಸ್ವಾಮಿಗಳು ಮಡಿವಾಳೇಶ್ವರ ಕಲ್ಮಠ ಗರಗ ಇವರು ಸಾನ್ನಿಧ್ಯವನ್ನು ವಹಿಸಿಕೊಂಡಿರುತ್ತಾರೆ. ಪಾವನ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಹಾದೇವ ಸರಸ್ವತಿ ಮಹಾಸ್ವಾಮಿಗಳು ಶಿವಾನಂದ ಮಠ ಬೈಲೊಂಗಲ ಇವರು ವಹಿಸಿಕೊಂಡಿರುತ್ತಾರೆ. ಅಧ್ಯಕ್ಷತೆಯನ್ನ ಪರಮ ಪೂಜ್ಯ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುಖದೇವಾನಂದ ಮಠ ನಯನಗರ್ ಇವರು ವಹಿಸಿಕೊಂಡಿರುತ್ತಾರೆ. ಘನ ಅಧ್ಯಕ್ಷತೆಯನ್ನ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು ಅಜಾತ ನಾಗಲಿಂಗ ಮಠ ಚಿಕ್ಕುಂಬಿ ಇವರು ವಹಿಸಿಕೊಂಡಿರುತ್ತಾರೆ. ಇನ್ನೂ ಅನೇಕ ಮಹಾತ್ಮರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅನೇಕ ಆಶೀರ್ವಚನವನ್ನು ನೀಡಲಿದ್ದಾರೆ. ಈ ಎಲ್ಲ ಆಶೀರ್ವಚನವನ್ನು ಎಲ್ಲ ಸದ್ಭಕ್ತರು ಕೂಡಿಕೊಂಡು ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಆ ನಂತರ 18-12-2025ರಂದು ಮಹಾಪ್ರಸಾದ ಹಾಗೂ ಸಾಯಂಕಾಲ 4 ಗಂಟೆಗೆ ಮಹಾರಥೋತ್ಸವ. ಅದೇ ದಿನ ರಾತ್ರಿ 10:30ಕ್ಕೆ ಸಂಗ್ಯಾಬಾಳೆ ಎಂಬ ನಾಟಕ ಇರುತ್ತದೆ. ಹಾಗೂ ಇದೇ ಸಂದರ್ಭದಲ್ಲಿ ಶ್ರೀಗಳು, ಗ್ರಾಮದ ಗಣ್ಯರು, ಯುವಕರು, ಹಿರಿಯರು, ಜಾತ್ರಾ ಕಮಿಟಿಯವರು ಪಾಲ್ಗೊಂಡಿದ್ರು.